ಮೆಕ್ಕ ಮೇಲೆ ಸೈಬರ್ ಅಟ್ಯಾಕ್, ಸೌಮ್ಯಳ ಕೊನೆಯ ಸೇಡು ಮತ್ತು ರಚನಾ ಕೊನೆಯ ಗೆಲುವು. ಫೈನಲ್. ಮೈಸೂರಿನಲ್ಲಿ ಪ್ರಪೋಸಲ್ ಆಗಿ ಎಲ್ಲರೂ ಖುಷಿಯಾಗಿದ್ದಾಗಲೇ ಮದುರೈನಿಂದ ಬಂದ ಫೋನ್ ಕರೆ ಇಡೀ ಖುಷಿಯನ್ನು ಹಾಳು ಮಾಡಿತು. ಮೆಥ್ ಕಂಪನಿಯ ಸರ್ವರ್ ಮೇಲೆ ಯಾರೋ ದೊಡ್ಡ ಸೈಬರ್ ಅಟ್ಯಾಕ್ ಮಾಡಿದ್ದಾರೆ. ಜರ್ಮನ್ ಕ್ಲೈಂಟ್ನ 10 ಕೋಟಿ ಪ್ರಾಜೆಕ್ಟ್ ಡೇಟಾ ಎಲ್ಲ ಲೀಕ್ ಆಗುತ್ತಿದೆ. ಜರ್ಮನ್ ಕಂಪನಿ 24 ಗಂಟೆಯಲ್ಲಿ ಡೇಟಾ ರಿಕವರ್ ಮಾಡದಿದ್ದರೆ ನಿಮ್ಮ ಮೇಲೆ ಕೇಸ್ ಹಾಕುತ್ತೇವೆ ಮತ್ತು 50 ಕೋಟಿ ದಂಡ ವಿಧಿಸುತ್ತೇವೆ ಎಂದು ವಾರ್ನಿಂಗ್ ಕೊಟ್ಟಿದೆ. ಜಯಂತ್ಗೆ ತಲೆ ತಿರುಗಿದಂತಾಯಿತು. ಇದು ಯಾರ ಕೆಲಸ ಎಂದು ಅವನಿಗೆ ಗೊತ್ತಾಯಿತು. ಸೌಮ್ಯ. ಅವಳು ಮ್ಯಾನೇಜರ್ ಆಗಿದ್ದಾಗ ಎಲ್ಲಾ ಸರ್ವರ್ ಪಾಸ್ವರ್ಡ್ಗಳು ಅವಳಿಗೆ ಗೊತ್ತಿತ್ತು. ಜಯಂತ್ ಮತ್ತು ರಚನಾ ತಕ್ಷಣ ಮದುರೈಗೆ ಹೊರಟರು. ಕಾರಿನಲ್ಲಿ ರಚನಾ ಲ್ಯಾಪ್ಟಾಪ್ ಓಪನ್ ಮಾಡಿ ಸರ್ವರ್ ಲಾಗ್ಸ್ ನೋಡಿದಳು. ಇದು ಸಾಮಾನ್ಯ ಹ್ಯಾಕ್ ಅಲ್ಲ, ಒಳಗಿನವರೇ ಮಾಡಿದ್ದು. ನಮ್ಮ ಕಂಪನಿಯ ಪ್ರೈವೇಟ್ ಕೀ ಬಳಸಿ ಮಾಡಿದ್ದಾರೆ ಎಂದು ರಚನಾ ಹೇಳಿದಳು. ಸೌಮ್ಯಳೇ ಮಾಡಿದ್ದು. ಮದುರೈ ಆಫೀಸ್ಗೆ ಬಂದರೆ ಇಡೀ ಟೀಮ್ ಟೆನ್ಷನ್ನಲ್ಲಿ. ಎಲ್ಲಾ ಕಂಪ್ಯೂಟರ್ಗಳಲ್ಲಿ ಹ್ಯಾಕ್ಡ್ ಬೈ ಸೌಮ್ಯ ಎಂದು ಬರುತ್ತಿದೆ. ಜಯಂತ್ ಸೌಮ್ಯಗೆ ಕರೆ ಮಾಡಿದನು. ಸೌಮ್ಯ, ಏನು ಮಾಡುತ್ತಿದ್ದೀಯಾ? ಇದು ಕ್ರೈಮ್. ನಿನ್ನನ್ನು ಜೈಲಿಗೆ ಹಾಕಿಸುತ್ತೇನೆ. ಸೌಮ್ಯ ಫೋನ್ನಲ್ಲಿ ನಕ್ಕಳು. ಹಾಕಿಸು ಜಯಂತ್. ಆದರೆ ಅದಕ್ಕಿಂತ ಮೊದಲು ನಿನ್ನ ಕಂಪನಿ ಮುಳುಗುತ್ತದೆ. ನಿನ್ನ ಆ ಹಳ್ಳಿ ಹೆಂಡತಿ ಏನು ಮಾಡುತ್ತಾಳೆ ನೋಡೋಣ. 24 ಗಂಟೆ ಮಾತ್ರ ಟೈಮ್ ಇದೆ. ಫೋನ್ ಕಟ್ ಆಯಿತು. ರಚನಾ ಒಂದು ಮೂಲೆಯಲ್ಲಿ ಕುಳಿತು ಲ್ಯಾಪ್ಟಾಪ್ನೊಂದಿಗೆ ಕೆಲಸ ಶುರು ಮಾಡಿದಳು. 6 ಗಂಟೆ ಕಳೆದರೂ ಏನೂ ಆಗಲಿಲ್ಲ. ಜಯಂತ್ಗೆ ಹತಾಶೆ. ರಾತ್ರಿ 2 ಗಂಟೆ. ಎಲ್ಲರೂ ಮನೆಗೆ ಹೋಗಿದ್ದಾರೆ. ಆಫೀಸ್ನಲ್ಲಿ ಜಯಂತ್ ಮತ್ತು ರಚನಾ ಮಾತ್ರ. ರಚನಾ ಇದ್ದಕ್ಕಿದ್ದಂತೆ ಕೂಗಿದಳು. ಸಿಕ್ಕಿತು. ಜಯಂತ್ ಓಡಿ ಬಂದನು. ನೋಡಿ, ಸೌಮ್ಯ ತನ್ನ ಹಳೆಯ ಲ್ಯಾಪ್ಟಾಪ್ನಿಂದಲೇ ಅಟ್ಯಾಕ್ ಮಾಡಿದ್ದಾಳೆ. ಅವಳು ತನ್ನ ಹೋಮ್ ನೆಟ್ವರ್ಕ್ IP ಬದಲಾಯಿಸಲು ಮರೆತಿದ್ದಾಳೆ. ಮತ್ತು ಅವಳು ಡೇಟಾವನ್ನು ಡಿಲೀಟ್ ಮಾಡಿಲ್ಲ, ಕೇವಲ ಹೈಡ್ ಮಾಡಿದ್ದಾಳೆ. ಒಂದು ಬ್ಯಾಕ್ ಡೋರ್ ಇಟ್ಟಿದ್ದಾಳೆ. ನಾನು ಅದನ್ನು ರಿವರ್ಸ್ ಮಾಡಬಲ್ಲೆ. ಮುಂದಿನ 4 ಗಂಟೆ ರಚನಾ ಕೋಡಿಂಗ್ ಮಾಡಿದಳು. ಬೆಳಗ್ಗೆ 6 ಗಂಟೆಗೆ ಎಲ್ಲಾ ಡೇಟಾ ರಿಕವರ್ ಆಯಿತು. ಸರ್ವರ್ ಸೇಫ್ ಆಯಿತು. ಜಯಂತ್ ಖುಷಿಯಿಂದ ರಚನಾಳನ್ನು ಎತ್ತಿಕೊಂಡು ತಿರುಗಿಸಿದನು. ನೀನು ನನ್ನ ಲಕ್ಷ್ಮಿ. ನನ್ನ ಕಂಪನಿಯನ್ನು 2ನೇ ಬಾರಿ ಉಳಿಸಿದೆ. ಅದೇ ಸಮಯಕ್ಕೆ ಪೊಲೀಸರು ಸೌಮ್ಯಳ ಮನೆಗೆ ಹೋಗಿ ಅವಳನ್ನು ಅರೆಸ್ಟ್ ಮಾಡಿದರು. ಅವಳ ಲ್ಯಾಪ್ಟಾಪ್ನಲ್ಲಿ ಎಲ್ಲಾ ಎವಿಡೆನ್ಸ್ ಸಿಕ್ಕಿತು. 1 ವಾರದ ನಂತರ ಮೈಸೂರಿನಲ್ಲಿ ಮತ್ತೊಂದು ಮದುವೆ. ಶ್ಯಾಮಲಾದೇವಿ ಮತ್ತು ಇಂದ್ರಪ್ಪ ಇಬ್ಬರು ಸೇರಿ ಒಂದು ದೊಡ್ಡ ನಿರ್ಧಾರ ಮಾಡಿದರು. ಜಯಂತ್ ಮತ್ತು ರಚನಾ ಮದುವೆಯನ್ನು ಮತ್ತೊಮ್ಮೆ ಎಲ್ಲರ ಸಮ್ಮುಖದಲ್ಲಿ ನಿಜವಾದ ಪ್ರೀತಿಯಿಂದ ಮಾಡಬೇಕು. ಮೈಸೂರಿನ ಅದೇ ಮಂಟಪದಲ್ಲಿ. ಅಲ್ಲಿ ಅಕ್ಕ ಓಡಿ ಹೋದಳು, ರಚನಾ ಬಲಿಯಾದಳು. ಅದೇ ಮಂಟಪದಲ್ಲಿ ಇಂದು ನಿಜವಾದ ಮದುವೆ. ಈ ಬಾರಿ ಜಯಂತ್ ನಸುನಗುತ್ತಾ ತಾಳಿ ಕಟ್ಟಿದನು. ಕಣ್ಣು ಮಿಟುಕಿಸದೆ ಪೂರ್ತಿ ಪ್ರೀತಿಯಿಂದ ರಚನಾಳನ್ನೇ ನೋಡುತ್ತಾ. ರಚನಾ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಳು. ಈ ಬಾರಿ ಅದು ಒಪ್ಪಂದದ ನಾಚಿಕೆಯಲ್ಲ, ಪ್ರೀತಿಯ ನಾಚಿಕೆ. ಅಂದು ರಾತ್ರಿ ಮೊದಲ ರಾತ್ರಿ, ನಿಜವಾದ ಮೊದಲ ರಾತ್ರಿ. ಮದುರೈ ಮನೆಯಲ್ಲಿ ಹೂವಿನ ಅಲಂಕಾರ. ರಚನಾ ಹಳದಿ ಸೀರೆಯಲ್ಲಿ ಕುಳಿತಿದ್ದಾಳೆ. ಜಯಂತ್ ಒಳಗೆ ಬಂದು, ರಚನಾ, ಇಂದು 1 ತಿಂಗಳು ಅಲ್ಲ, 2 ತಿಂಗಳು ಅಲ್ಲ, ಜೀವನ ಪೂರ್ತಿ. ರಚನಾ, 1 ತಿಂಗಳ ಹೆಂಡತಿ ಈಗ ಜೀವನ ಪೂರ್ತಿ ಹೆಂಡತಿಯಾದಳು. ಇಬ್ಬರು ನಕ್ಕರು. ಹೊರಗೆ ಮದುರೈ ನಗರದ ಲೈಟ್ಸ್, ಒಳಗೆ ಇಬ್ಬರ ಜೀವನದಲ್ಲಿ ಹೊಸ ಬೆಳಕು. ಮುಗಿಯಿತು. 1 ತಿಂಗಳ ಒಪ್ಪಂದವಾಗಿ ಶುರುವಾದ ಕತೆ ಜೀವನ ಪೂರ್ತಿ ಪ್ರೀತಿಯಾಗಿ ಮುಗಿಯಿತು. ಜೇಡರ ಬಲೆಯಲ್ಲಿ ಸಿಕ್ಕಿಬಿದ್ದ ಜಯಂತ್ ಚಕ್ರವರ್ತಿ ಕೊನೆಗೂ ತನ್ನ ರಾಣಿಯನ್ನು ಪಡೆದನು. ಟೋಟಲ್ ಸ್ಟೋರಿ ಕಂಪ್ಲೀಟೆಡ್. ಭಾಗ 1 ರಿಂದ 9 ರವರೆಗೆ ಮುಕ್ತಾಯ. ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.